ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುಧೇನ ಪ್ರಿಯಸ್ ಕನ್ನಡ ಲಾಗ್ಗೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ನನ್ನ ಮುದ್ದುಗೆ ಆಟ ಆಡ್ಸೋಣ, ಆ್ಯಕ್ಟಿವಿಟಿ ಮಾಡಿಸೋಣ ಅಂತ ಹೇಳಿ ನಾನು ಆ್ಯಕ್ಟಿವಿಟಿ ಬಾಕ್ಸನ್ನು ತೊಗೊಂಡಿದ್ದೀನಿ. ಸೊ ಇದರೊಳಗೆ ಆಲ್ಫಾಬೆಟ್ಸ್ ಇದೆ. ಸೊ ಆಲ್ಫಾಬೆಟ್ಸ್ ಇರ್ಬೋದು, ಫಿಗರ್ಸ್ ಇರ್ಬೋದು, ಹಾಗೆ ಶೇಪ್ಸು, ಕಲರ್ಸು ಮತ್ತು ಟೈಮಿಂಗ್ಸ್ ಕೂಡ ಅಲ್ಲಿ ಕೊಟ್ಟಿರೋದ್ರಿಂದ ಟೈಮಿಂಗ್ಸ್ ಐಡೆಂಟಿಫೈ ಮಾಡೋದನ್ನು ಕೂಡ ಇದರಿಂದ ಕಲಿಬೋದು. ತುಂಬ ಚೆನ್ನಾಗಿದೆ. ಇದು ನಮ್ಮ ಮೊಮ್ಮಗೆ ಅಂತ ಹೇಳಿ ತೊಗೊಂಡಿದ್ದಂಥದ್ದು. ಸೊ ಇದನ್ನು ಹಾಗೆ ತೆಗೆದು ಮೇಲಿಟ್ಬಿಟ್ಟಿದೆ. ಇವಾಗ ಮುದ್ದುಗೆ ಆಟ ಆಡ್ಸೋಣ ಅಂತ, ಆ್ಯಕ್ಟಿವಿಟಿ ಮಾಡಿಸೋಣ ಅಂತ ಹೇಳಿ ಕೆಳಗಡೆ ಹಿಡಿಸ್ಕೊಂಡಿದ್ದೀನಿ. ಸೊ ಇದು ಬಂದು ಕನ್ನಡ ಅದು. ಸೊ ಕನ್ನಡ ಅಕ್ಷರಗಳಿದೆ ಇದರೊಳಗಡೆ, ಅದನ್ನು ಕೂಡ ಜೋಡಿಸೋ ಅಂಥದ್ದು. ಸೊ ಯಾವ ಥರ ಜೋಡಿಸೋದು ಏನು ಅಂತ ತೋರಿಸ್ತೀನಿ. ಈ ಥರ ನೋಡ್ಬೋದು, ಇಲ್ಲಿ ಬಾಕ್ಸ್ ಇದೆಯಲ್ಲ, ಹೋಲ್ ಕೊಟ್ಟಿದ್ದಾರಲ್ಲ. ಸೊ ಕೆಳಗಡೆ ಬಂದುಬಿಟ್ಟು ಇದ್ರ ಕೆಳಗಡೆ ಅಕ್ಷರಗಳಿದೆ. ಸೊ ಎಲ್ಲ ಅಕ್ಷರಗಳನ್ನು ಆ ಇಂದ ಕ್ಷತ್ರಜ್ಞವರೆಗೂ ಕೂಡ ಎಲ್ಲ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಸೊ ಅಕ್ಷರಗಳನ್ನೆಲ್ಲ ಒಂದು ಕಡೆಯಿಂದ ನೀಟಾಗಿ ಹೋಲೊಳಗಡೆ ಸಿಗಿಸ್ಬೋದು. ನೋಡ್ಬೋದು ನೀವು ಸೊ ಇದೇ ಥರ ಎಲ್ಲ ಅಕ್ಷರಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ಡಿಫ್ರೆಂಟ್ ಕಲರ್ಸಲ್ಲಿ ಇದೆ. ಸೊ ನಾವು ರೆಡ್ ತಗೋ, ಆರೆಂಜ್ ತಗೋ, ಗ್ರೀನ್ ತಗೋ, ಬ್ಲೂ ತಗೋ ಅಂತ ಹೇಳಬೇಕಾದ್ರೆ ಕಲರ್ ಕೂಡ ಐಡೆಂಟಿಫಿಕೇಷನ್ ಆಗುತ್ತೆ ಅವ್ರಿಗೆ. ಆಮೇಲೆ ಅಕ್ಷರಗಳನ್ನು ಯಾವ ಅಕ್ಷರ ಇದು ಅಂತ ಹೇಳಿ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಕೂಡ ತುಂಬ ಈಸಿ ಆಗುತ್ತೆ. ಹುಡುಕಿ ತೆಗೆದಾಗ ಅಕ್ಷರಗಳ ಒಂದು ಗುರುತು ಆ ಮಕ್ಕಳಿಗೆ ಸಿಗುತ್ತೆ. ಸೊ ಹಾಗಾಗಿ ನಾನು ನಮ್ಮ ಅಮ್ಮಗೆ ಇದನ್ನು ತೊಗೊಂಡು ಬಂದಿದ್ದೆ. ಸೊ ಅವಳು ಇದನ್ನು ಯೂಸ್ ಮಾಡಿ ಆದಮೇಲೆ ಜೋಪಾನವಾಗಿ ಹಾಗೆ ಮೇಲೆ ಇಟ್ಟಿದ್ದೆ. ಸೊ ಮತ್ತು ತುಂಬ ವರ್ಷ ಆದಮೇಲೆ ಇವಾಗ ನಾನು ಇದನ್ನು ಕೆಳಗಡೆ ಹಿಡಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು, ನಾನಿಲ್ಲಿ ಸಿಗಿಸ್ತಾ ಇದ್ದೀನಿ, ಯಾವ ಥರ ಸಿಗಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ಥರ ಇದನ್ನು ಸಿಗಿಸೋ ಅಂಥದ್ದು. ನಾನು ಇದನ್ನು ಆನ್ಲೈನಲ್ಲಿ ತಂದಿದ್ದಂಥದ್ದಲ್ಲ, ಎರಡೂ ಕೂಡ ನಾನು ಹಾಸನಲ್ಲಿ ಒಂದು ಶಾಪಲ್ಲಿ ತೊಗೊಂಡಿದ್ದಂಥದ್ದು. ಸೊ ಶಾಪ್ ನೇಮ್ ಮರ್ತ್ಕೊಂಡಿದ್ದೀನಿ, ಹಾಸನಲ್ಲಿ ಪರ್ಚೇಸ್ ಮಾಡಿದ್ದಂಥದ್ದು. ಸೊ ಮಕ್ಕಳಿಗೆ ಒಂದು ಆಟದ ಥರನೂ ಇರುತ್ತೆ ಈ ಆ್ಯಕ್ಟಿವಿಟಿ. ಸೊ ಈಸಿಯಾಗಿ ಮಕ್ಕಳು ಇಂಟ್ರೆಸ್ಟಿಂದ ಚೆನ್ನಾಗಿ ಆಟ ಆಡ್ತಾರೆ. ಅವರನ್ನು ಈ ರೀತಿಯಾಗಿ ಓದೋದ್ರಲ್ಲಿ ತೊಡಗಿಸ್ಬೋದು. ಹಾಗಾಗಿ ನಾನು ಇದನ್ನು ಸರಿ ಪಾಪು ಆಟ ಆಡ್ದಂಗೂ ಆಗುತ್ತೆ, ಅವ್ರದ್ದು ಆ್ಯಕ್ಟಿವಿಟಿನೂ ಆಗುತ್ತೆ ಅಂತೇಳಿ ಸೊ ತೊಗೊಂಡಿದ್ದಂಥದ್ದು. ಈಗ ಇಂಟ್ರೆಸ್ಟಿಂದ ನನ್ನ ಮಗಳು ಜೋಡಿಸ್ತಾಳೆ. ಈ ಜೋಡಿಸ್ಬೇಕಾದ್ರೆ ಸ್ವಲ್ಪ ಅವಳಿಗೆ ಕಷ್ಟಪಡ್ತಾಳೆ. ಬಟ್ ಆಟ ಥರ ಅನಿಸುತ್ತಲ್ಲ, ಹಾಗಾಗಿ ಚೆನ್ನಾಗಿ ಯೂಸ್ ಮಾಡ್ತಾಳೆ ಅದನ್ನು. ಸೊ ಈ ಕೀಬೋರ್ಡ್ ಏನಿದೆ ಇದರಲ್ಲಿ ಬರೀ ಅಷ್ಟೇ ಅಲ್ದೇ ವರ್ಡ್ಸ್ಗಳನ್ನ ಕೂಡ ನಾವು ಮಾಡ್ಕೋಬೋದು. ಇದು ನೋಡಿ, ಸ ಮತ್ತು ರಾ ಇದೆ. ಆ ಪಕ್ಕ ರಾ ಮತ್ತು ಸ ಅನ್ನು ಸೇರಿಸೋದ್ರಿಂದ ಸ ಅಂತ ಹೇಳಿ ಈ ಥರ ನಾವು ಮಕ್ಕಳಿಗೆ ಅಕ್ಷರಗಳನ್ನು ಯಾವ ಅಕ್ಷರಗಳನ್ನು ಸೇರಿಸೋದ್ರಿಂದ ಯಾವ ರೀತಿಯಾಗಿ ಇದು ವರ್ಡ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ಕೊಡ್ಬೋದು. ಸೊ ಆ್ಯಕ್ಚುಲಿ ಬಂದು ಚಿಕ್ಕ ಮಕ್ಕಳು ಅಕ್ಷರಗಳನ್ನ ಐಡೆಂಟಿಫೈ ಮಾಡೋದಕ್ಕೆ, ಕಲಿಯೋದಕ್ಕೆ ತುಂಬ ಯೂಸ್ ಆಗುತ್ತೆ. ನಾವು ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ, ಕಲಿತಾರೆ ಅಲ್ಲೇನೆ ಅಂತೇಳಿ ಎಲ್ಲ ಭಾರನ ಟೀಚರ್ಸ್ ಮೇಲೆ ಬಿಡಬಾರ್ದು. ನಾವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡಿದಾಗ, ಅವರ ಆ್ಯಕ್ಟಿವಿಟೀಸನ್ನಲ್ಲಿ ತೊಡಗಿಸ್ಕೊಳ್ಳೋ ರೀತಿಯಲ್ಲಿ, ಹಾಗೆ ಅವ್ರಿಗೆ ಓದೋದಕ್ಕೆ ಎಲ್ಲ ಹೆಲ್ಪ್ ಮಾಡಿದಾಗ ಮಕ್ಕಳು ಇನ್ನೂ ಚೂಟಿ ಆಗ್ತಾರೆ, ಇನ್ನೂ ಫಾಸ್ಟ್ ಆಗ್ತಾರೆ. ಅದು ಬಿಟ್ಟು ಸ್ಕೂಲ್ಗೆ ಹೋಗ್ತಾಳೆ, ಫೀಸ್ ಕಟ್ಟೀನಿ, ಅಲ್ಲೇ ಕಲಿತಾಳೆ, ನಾವೇನು ಹೇಳ್ಕೊಡ್ಬೇಕು ಅಂತ ಅಂದಾಗ ಒಂದು ಕೈಲಿ ಚಪ್ಪಾಳಿ ತಟ್ಟೋಕ್ಕಾಗಲ್ವಲ್ಲ, ಆ ಮಗು ಅಲ್ಲಿ ಸ್ವಲ್ಪ ಕಲಿಯುತ್ತೆ. ಬಟ್ ಮನೆಯಲ್ಲಿ ಕೂಡ ಅಮ್ಮ ಆದಂಥವ್ರು ಹೇಳ್ಕೊಟ್ಟಾಗ ಇನ್ನೂ ಚೆನ್ನಾಗಿ ಮಗು ಏನಾಗುತ್ತೆ, ಬ್ರಿಲಿಯಂಟ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್. ತಪ್ಪು 6 ಹಾಕಿರೋದು. ನೀಟಾಗಿ ಗ್ಯಾಪ್ ಬಿಟ್ಟೈತೆ ಮುದ್ದು. ಅದು ಹಂಗಾರೆ 9, ಇದು 6. ಅದು ನೀಟಾಗಿ ಕೂರುತ್ತೆ ನೋಡಿ. ನೋಡ್ದಾ, 7 ಇದು. ಇದು 1, ಇದು 1, 8.
ಓಕೆ, ಶೇಪ್ಸ್ಗಳು ಜೋಡಿಸು. ಸ್ಕ್ವೇರ್ ಮೊದಲು. ಸೊ ಪಾಪುಗೆ ಆ್ಯಕ್ಟಿವಿಟೀಸನ್ನು ಮುಗಿಸಿ ಬಟ್ಟೆ ಎಲ್ಲ ಮಡಿಸಿಟ್ಟು ಆಗಿದೆ. ಈಗ ಬಟ್ಟೆ ಎಲ್ಲ ಅದ್ರ ಪ್ಲೇಸಿಗೆ ತಲುಪಿಸ್ಬೇಕು. ಹಾಗೆ ಬೆಳಗ್ಗೆ ಅಮ್ಮನ ನೋಡೋಕ್ಕೆ ಹೋಗ್ತಾ ಇದ್ದಾರೆ ಸ್ಯಾಟರ್ಡೆ ಮಾರ್ನಿಂಗು. ಸೊ ಅವಳಿಗೆ ಏನಾದರೂ ಸ್ನ್ಯಾಕ್ಸನ್ನು ಮಾಡಬೇಕು. ನಮ್ಮನೆಯವ್ರು ಪುರಿನೇ ತೊಗೊಂಡು ಬಂದಿದ್ದಾರೆ, ಅದನ್ನೇ ಒಗ್ಗರಣೆ ಹಾಕ್ತೀನಿ. ಜಾಸ್ತಿ ಅವಳಿಗೆ ಪುರಿ ಒಗ್ಗರಣೆ ಇಷ್ಟ ಅಂತ ಹೇಳಿ ಪದೇ ಪದೇ ಅದೇ ಮಾಡ್ತಾಯಿರ್ತೀನಿ ನಾನು. ಸೊ ಹಾಗೆ ನಾನು ಸ್ಯಾಟರ್ಡೆ ಮಾರ್ನಿಂಗ್ ಬೇಗ ಇದ್ದು ಸ್ವಲ್ಪ ಪುರಿ ಒಗ್ಗರಣೆ ಎಲ್ಲ ರೆಡಿ ಮಾಡಿದೆ. ಹಾಗೆ ಅವಳಿಗೆ ತಿಂಡಿ ಕೂಡ ಕೊಟ್ಟು ಕಳಿಸ್ಬೇಕು. ತಿಂಡಿಗೆ ಅಂತ ಹೇಳಿ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಮಿದ್ದಿಡ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ. ಸೊ ಚಪಾತಿ ಜೊತೆ ಎಗ್ ಗ್ರೇವಿಯನ್ನು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಅಮ್ಮಗೆ ಎಗ್ ಐಟಮ್ಸು ತುಂಬಾ ಇಷ್ಟ. ಅವಳಿಗೆ ನಾನ್ ವೆಜ್ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ನಾನು ಸಾಮಾನ್ಯವಾಗಿ ಮೊಟ್ಟೆ ಐಟಮ್ಸನ್ನೇ ಅವಳಿಗೆ ಮಾಡಿಕೊಡೋ ಅಂಥದ್ದು. ಸೊ ಫಸ್ಟು ನಾನಿಲ್ಲಿ ಎಗ್ ಗ್ರೇವಿಗೋಸ್ಕರ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಗೋಡಂಬಿಯನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಹಾರಕ್ಕೆ ಬಿಟ್ಟು ಅಷ್ಟರಲ್ಲಿ ನಾನು ಕುಕ್ಕರಲ್ಲಿ ಮೊಟ್ಟೆಯನ್ನು ಕೂಗಿಸ್ಕೊಂಡಿದ್ದೆ. ಸೊ ಚಿಕ್ಕ ಕುಕ್ಕರ್ ಆದರೆ 2 ವಿಷಲ್ಲು, ದೊಡ್ಡ ಕುಕ್ಕರ್ ಆದರೆ 1 ವಿಷಲ್ ಸಾಕು. ಅಷ್ಟಕ್ಕೆಲ್ಲ ನೀಟಾಗಿ ಬೆಂದಿರುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಮೊಟ್ಟೆ ಅಂತ ಹೇಳಿ. ಬಿಡಿಸೋದಕ್ಕೂ ಕೂಡ ತುಂಬ ಸುಲಭವಾಗಿ ಬರುತ್ತೆ ಮತ್ತು ಬೇಗನೆ ಬೇಯುತ್ತೆ. ನಾವೇನು ಓಪನ್ನಾಗಿ ಬೇಯಿಸ್ತೀವಿ ಅದಕ್ಕಿಂತ ಕುಕ್ಕರಲ್ಲಿ ತುಂಬ ಬೇಗನೆ ಬೇಯುತ್ತೆ. ಸೊ ಈ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಆರಿತ್ತು, ಜಾರಿಗೆ ತೆಗೆದಿಟ್ಟು ಅದರಲ್ಲೇ ನಾನು ಮೊಟ್ಟೆಯನ್ನೆಲ್ಲ ಇಟ್ಕೊತಾ ಇದ್ದೀನಿ. ಸೊ ಮೊಟ್ಟೆ ಫ್ರೈ ಮಾಡೋದಕ್ಕೆ ಅದೇ ಪಾತ್ರೆ ಸರಿ ಹೋಗುತ್ತೆ ಅಂತ ಹೇಳಿ. ಸೊ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಲ್ಲ ಮೊಟ್ಟೆನೂ ಬೆಂದಿದೆ ಅಂತ ಹೇಳಿ. ಸೊ ಇವಾಗ ಮೊಟ್ಟೆಗೆ ನಾನು ಸ್ವಲ್ಪ ಚಾಕುವಿನಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಮೊಟ್ಟೆಗೆ ನಾನು ಈ ರೀತಿಯಾಗಿ ಶೇಪನ್ನು ಕೊಟ್ಕೊತಾ ಇದ್ದೀನಿ. ಸೊ ಅಲ್ಲಲ್ಲಿ ಈ ಥರ ಕಟ್ ಮಾಡೋದ್ರಿಂದ, ಲೈಟಾಗಿ ಮೇಲ್ಗಡೆನೇ ಕಟ್ ಮಾಡೋದ್ರಿಂದ ಸೊ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ನಾನು ಕಟಿಂಗ್ಸನ್ನು ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕಟಿಂಗ್ಸ್ ಇದ್ದಷ್ಟು ಮಸಾಲೆ ಎಲ್ಲ ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಸುತ್ತ ಕೂಡ ನಾನು ಕಟಿಂಗ್ಸನ್ನು ಈ ಥರ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಎಗ್ ಗ್ರೇವಿ. ಹಾಗಾಗಿ ಚಪಾತಿಗೆ ಕಾಂಬಿನೇಷನ್ ಆಗಿ ಅದನ್ನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಸೊ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ 1 ಸ್ಪೂನು ಅಚ್ಕರದ ಪುಡಿಯನ್ನು ಹಾಕಿ ಮೇಲೆ ಸ್ವಲ್ಪ ಉಪ್ಪನ್ನು ಉದುರಿಸಿದ್ದೀನಿ. ಸೊ ಇದನ್ನು ನಿಧಾನವಾಗಿ ತಿರುಗಿಸ್ಕೋಬೇಕು, ಇಲ್ಲ ಅಂತಂದರೆ ಮೊಟ್ಟೆ ಒಡೆದೋಗೋಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಸಖತ್ತು ಸಾಫ್ಟ್ ಇರುತ್ತೆ ಮೊಟ್ಟೆ. ಹಾಗಾಗಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ, ಶಾಡೋ ಫ್ರೈ ಮಾಡಾದಮೇಲೆ ಅದು ಇಷ್ಟೊಂದು ಸ್ಮೂತ್ ಇರಲ್ಲ, ಆವಾಗ ಸ್ವಲ್ಪ ರಫ್ ಆಗುತ್ತೆ. ಸೊ ಸದ್ಯಕ್ಕೆ ಇವಾಗ ಸ್ಮೂತಾಗಿದೆ. ನಾನು ತಿರುಗಿಸಿ ಆದಮೇಲೆ ಅದರ ಮೇಲ್ಗಡೆ ಇನ್ನು ಸ್ವಲ್ಪ ಅಚ್ಕರದ ಪುಡಿ ಮತ್ತು ಉಪ್ಪನ್ನು ಉದುರಿಸ್ಕೊತಾ ಇದ್ದೀನಿ. ಏಕೆಂದರೆ ಜಾಸ್ತಿ ಮೊಟ್ಟೆ ಇರೋದ್ರಿಂದ ಎಲ್ಲ ಕಡೆನೂ ಉರುಳಿಸಿ ಅದು ಅಂಟ್ಕೊಳ್ಳೋ ಥರ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಉಲ್ಟಾ ಮಾಡಾದಮೇಲೆ ಇನ್ನು ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ. ಸೊ ಈರುಳ್ಳಿನ ಹಾಕಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಅದಾದಮೇಲೆ ನಾನು ರುಬ್ಬಿದಂಥ ಮಸಾಲ ಏನಿತ್ತು, ಗೋಡಂಬಿ, ಟೊಮೊಟೊ ಮತ್ತು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿನ ಹಾಕಿ ರುಬ್ಕೊಂಡಿದ್ದೆ. ಆ ಖಾರನ ನಾನು ಇಲ್ಲಿ ಹುಯ್ಕೊತಾ ಇದ್ದೀನಿ. ಹಾಗೆ ಮೊಸರಿಗೆ ನಾನು ಅಚ್ಕರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಮೊಸರು ನಿಮಗೆ ಎಷ್ಟು ಬೇಕು, 1-2 ಸ್ಪೂನು ಬೇಕಾದರೆ ಅಷ್ಟು ಹಾಕ್ಕೊಳ್ಳಿ. ನಾನೊಂದು ಇಲ್ಲೊಂದು 3 ಸ್ಪೂನನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅದರೊಳಗಡೆ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಹಾಕೋದ್ರಿಂದ. ಸೊ ಆದಷ್ಟು ಸಿಹಿ ಮೊಸರನ್ನು ತಗೊಳ್ಳಿ. ಸೊ ಅದನ್ನು ಕೂಡ ನಾನು ಇದರೊಳಗಡೆ ಹಾಕೋತಾ ಇದ್ದೀನಿ. ಸೊ ಮಸಾಲೆ ಎಲ್ಲ ಹಾಕಿ ಆಯಿತು. ನೀಟಾಗಿ ಇದು ಸ್ವಲ್ಪ ಎಣ್ಣೆ ಎಲ್ಲ ಬಿಡೋ ಥರ ಅದನ್ನು ಬಾಡಿಸ್ಕೊಬೇಕಾಗುತ್ತೆ. ಹಾಗೆ ನಾವು ರುಬ್ಬೋದಕ್ಕೆ ಗೋಡಂಬಿನ ಹಾಕ್ಕೊಂಡಿರೋದ್ರಿಂದ ತಿಕ್ನೆಸ್ ಕೂಡ ಬರುತ್ತೆ. ಸೊ ಗಟ್ಟಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಹಾಗೆ ಬಂದು ಇದು ಚೆನ್ನಾಗಿ ಸುತ್ತ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಹೇಳಿ. ಈಗ ನಾನು ಕೊನೆಯಲ್ಲಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈ ಗ್ರೇವಿ ಈ ಥರ ಎಣ್ಣೆ ಬಿಟ್ರೇ ತುಂಬ ಚೆನ್ನಾಗಿರೋ ಅಂಥದ್ದು. ಸೊ ಫೈನಲ್ ಆಗಿ ನಾನು ಫ್ರೈ ಮಾಡಿದ್ದಂಥ ಮೊಟ್ಟೆನೂ ಕೂಡ ಹಾಕ್ಕೋತಾ ಇದ್ದೀನಿ. ವಾವ್, ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಫಸ್ಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಮೇಲ್ಗಡೆ ನಾನು ಇದಕ್ಕೆ ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿನಿ. ಈಗ ತಿಂಡಿಗೆ ಅಂತ ಕೂತಿದ್ದೀನಿ. ನೋಡ್ಬೋದು ನೀವು ಗ್ರೇವಿ ಎಷ್ಟು ತಿಕ್ಕಾಗಿ ಯಾವ ಥರ ಬಂದಿದೆ ಅಂತ ಹೇಳಿ. ಕಾಂಬಿನೇಷನ್ ಚಪಾತಿ ಅಂತ
ಸೂಪರಾಗಿರುತ್ತೆ. ಸೊ ಚಪಾತಿ ಜೊತೆ ಇವಾಗ ನಾನು ಗ್ರೇವಿ ತಿಂತಾ ಇದೀನಿ. ಇವತ್ತು ಸ್ಯಾಟರ್‌ಡೇ ಆದ್ರಿಂದ ನಮ್ಮನೆಯವರು ಆಲ್ರೆಡಿ ಹೊರಟ್ರು. ನಾನು ಇವಾಗ ಹೊರಡಬೇಕು, ಟೈಮ್ ಆಗಿದೆ. ಸೊ 10 ನಿಮಿಷದಲ್ಲಿ ಸ್ಕೂಲಿಗೆ ರೀಚ್ ಆಗೋಕ್ಕೆ ಅಂತ ಹೇಳಿ ಹರಿ ಇವಾಗ ಹೊರಡ್ತಾ ಇದ್ದೀನಿ ನಾನು. ಮತ್ತೆ ಈವ್ನಿಂಗ್ ಸಿಗ್ತೀನಿ. ಸೊ ಈವ್ನಿಂಗಿಗೆ ನಾನು ಮೊಟ್ಟೆ ಸಾಂಬಾರು ಮಾಡಿದ್ದೆ. ಯಾಕೆ ಅಂದರೆ ನಮ್ಮಮ್ಮನ್ನ ನೋಡಕ್ಕೆ ಹೋದವರು ಜೊತೇಲಿ ಕರ್ಕೊಂಡು ಬಂದಿದ್ರು ನಮ್ಮ ಮನೆಯವರು. ಅವಳಿಗೆ ಕೋಲ್ಡ್ ಆಗಿದೆ ಅಂತ ಹೇಳಿ ಮಾತಾಡೋಕ್ಕೆ ಕಷ್ಟಪಡ್ತಾಯಿದ್ಲು, ಮೂಗು ಕಟ್ಟಿದೆ ಅಂತ ಹೇಳಿ. ಸ್ವಲ್ಪ ಮೈ ಯಾಕೋ ಬಿಸಿ ಇದೆ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಲೀವಿಗೆ ಕಳಿಸಿದ್ರು. ನೋಡೋಕೆ ಹೋಗಿದ್ರಲ್ಲ, ಹಾಗೆ ಕರ್ಕೊಂಡು ಬಂದರು. ನಾನು ಒಂದು ಸ್ವಲ್ಪ ಅವಳಿಗೆ ಮೊಟ್ಟೆ ಸಾಂಬಾರು ಇಷ್ಟ ಅಂತ ನೈಟಿಗೆ ಕೂಡ ಮೊಟ್ಟೆ ಸಾಂಬಾರು ಮಾಡಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.